ಆ ಸಂಬಂಧಪಟ್ಟಂತೆ ಏನು ಕ್ರಮ ಮುಂದಿನ? ಅಲ್ಲ, ನಾನಿನ್ನೂ ವರದಿ ನೋಡಿಲ್ಲ. ನಮಗಿನ್ನೂ ಬಂದಿಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಒಂದೇ ತಪ್ಪಾಗಿದೆ ಅಂತ ಹೇಳೋದು ಗೊತ್ತಿಲ್ಲ ನನಗೆ ಎಷ್ಟರ ಮಟ್ಟಿಗೆ ಅದು ಸರಿ ಅಂತೇಳಿ. ಯಾವ ಅರ್ಥದಲ್ಲಿ ಜಸ್ಟಿಸ್ ಕುನ್ನಾ ಅವರು ಅದನ್ನ ಹೇಳಿದಾರೋ ಗೊತ್ತಿಲ್ಲ. ಅದು ರಿಪೋರ್ಟನ್ನು ಓದಿದ ಮೇಲೆ ನಾವೇನಾದರೂ ಹೇಳ್ಬೋದು. ಕಾರ್ಕಳ ಪರಶುರಾಮ್ ಥೀಮ್ ಪಾರ್ಕ್ ಪ್ರತಿಮೆ ಐತಲ್ಲ ಸರ್, ಅದು ಫೈಬರ್ದು ಅಂತ ಕಾಂಗ್ರೆಸ್ ನಾಯಕರೆಲ್ಲ ಆರೋಪ ಮಾಡಿದ್ರು. ನಿನ್ನೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಕಾರ್ಕಳ ಕೋರ್ಟ್ಗೆ. ಅದರಲ್ಲಿ ಅದು ಫೈಬರ್ದಲ್ಲ, ಹಿತ್ತಾಳೆದು ಅನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ದೋಷಾರೋಪಣ ಪಟ್ಟಿಯಲ್ಲಿ ಸರ್. ಕಾಂಗ್ರೆಸ್ ಏನು ಆರೋಪ ಮಾಡಿತ್ತು ಅದು ಹಿನ್ನಡೆಯಾಗಿದೆ ಅಂತ. ಅಲ್ಲ, ನನಗೆ ಅದು ಸಂಪೂರ್ಣ ಮಾಹಿತಿ ತಗೊಳ್ಬೇಕು ನಾನು. ಯಾಕೆಂದ್ರೆ ಮಾಹಿತಿ ತಗೊಂಡ ಮೇಲೆ ಹೇಳ್ತೀನಿ. ಸಿಗಂದೂರು ಬ್ರಿಡ್ಜ್ ವಿಚಾರದಲ್ಲಿ ಸರ್ ಪ್ರೋಟೋಕಾಲ್ ಫಾಲೋ ಆಗಿಲ್ಲ ಅಂತ ಸಿಎಂ ಕೂಡ ವಾಪಸ್ ಲೆಟರ್ ಬರೆದಿರೋದು. ಈಗ ಕ್ರೆಡಿಟ್ ವಾರ್ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಮಧ್ಯದಲ್ಲಿ ಹೆಸರಿಡೋದು ವಿಚಾರಕ್ಕೆ ಶುರು ಆಗುತ್ತೆ ಅನ್ನೋದು ಕುತೂಹಲ ಸರ್. ಅಲ್ಲ, ಅದು ಮುಖ್ಯಮಂತ್ರಿಗಳ ಕಚೇರಿ ಮತ್ತು ಸಂಬಂಧಪಟ್ಟ ಇಲಾಖೆ ಅವರು ತೀರ್ಮಾನ ಮಾಡಬೇಕು ಕೇಂದ್ರ ಸರ್ಕಾರದ ಜೊತೆಯಲ್ಲಿ. ಯಾಕೆಂದ್ರೆ ಯಾವುದೇ ಯೋಜನೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರನೇ ಮಾಡುತ್ತೆ ಅಂದರೆ ಅದೊಂದು ಆ ಮಾತು ಬೇರೆ. ಈಗ ಕೆಲವು ಇರಿಗೇಷನ್ ಪ್ರಾಜೆಕ್ಟ್ಸನ್ನು ನಾವೇ ನ್ಯಾಷನಲ್ ಪ್ರಾಜೆಕ್ಟ್ಸ್ ಅಂತ ತಗೊಳ್ತೀವಿ ಅಂತ ಕೆಲವನ್ನ ಹೇಳಿದ್ದಾರೆ. ಆ ರೀತಿ ತಗೊಂಡಾಗ ಸಂಪೂರ್ಣವಾದಂಥ ಹಣ ಮತ್ತೊಂದು ಎಲ್ಲ ಅವರೇ ಕೊಡಬೇಕಾಗುತ್ತೆ, ಕೆಲಸನೂ ಅವರೇ ಮಾಡಬೇಕಾಗುತ್ತೆ. ಇಂಥ ಪ್ರಾಜೆಕ್ಟ್ಗಳು 60-40, 70-30 ಈ ರೀತಿ ಸ್ಟೇಟು ಸೆಂಟರು ಶೇರ್ನಲ್ಲಿ ಮಾಡ್ತಾರೆ. ನನಗೆ ಮಾಹಿತಿ ಇಲ್ಲ ಸಂಪೂರ್ಣ ಈ ಬ್ರಿಡ್ಜ್ ಕಟ್ಟುವಾಗ ಸಂಪೂರ್ಣ ಕೇಂದ್ರ ಸರ್ಕಾರದ ಹಣ ಇದೆಯಾ ಅಥವಾ ನಾವು ನಮ್ಮ ಪಾಲು ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಒಂದು ಯಾವುದೇ ಇದ್ರೆ ಒಂದು ರಾಜ್ಯದಲ್ಲಿ ಕೇಂದ್ರ ಸರ್ಕಾರನೇ ಯೋಜನೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರನ ವಿಶ್ವಾಸಕ್ಕೆ ತಗೊಂಡೇ ಮಾಡಬೇಕಾಗಿದೆ. ಇದು ನಮ್ಮ ಫೆಡರಲ್ ಸ್ಟ್ರಕ್ಚರ್ ಇರೋದೇ ಹಾಗೆ. ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿ ಆಡಳಿತ ಮಾಡಬೇಕು ಅನ್ನುವಂಥದ್ದೇ ಇರೋದು. ಅದನ್ನೇ ನಾವು ಒಕ್ಕೂಟದ ವ್ಯವಸ್ಥೆ ಅಂತ ಕರಿತೇವೆ. ಅದರಿಂದ ಏನೇ ಹೆಸರಿಡೋದಾಗ್ಲಿ ಅಥವಾ ಈ ಥರದ್ದೆಲ್ಲ ಕನ್ಫ್ಯೂಷನ್ ಆಗಬಾರ್ದು. ಅದನ್ನ ಸರಿಪಡಿಸೋದಕ್ಕೆ ರಾಜ್ಯ ಮತ್ತು ಕೇಂದ್ರ ಎರಡೂ ಕೂಡ ಪ್ರಯತ್ನ ಹೋಗಿಲ್ಲ. ಅಂದ್ರೆ ರಾಜ್ಯದಲ್ಲಿ ಆಗ್ತಿರುವಂತಹ 6 ದಶಕಗಳ ಕನಸು ಈಡೇರಿರೋದು ಸರ್. ಶಿಷ್ಟಾಚಾರ ಫಾಲೋ ಆಗಿಲ್ಲ ಒಂದ್ ಕಡೆ, ಅದು ಕೂಡ ನಮ್ಮವ್ರು ಯಾರಾದ್ರೂ ಸ್ಥಳೀಯ MLA ಕೂಡ ಹೋಗಿಲ್ಲ. ಇಲ್ಲ, ಕ್ರೆಡಿಟ್ ತಗೊಳ್ಳೋದು ಬೇರೆ ವಿಚಾರ. ಆದ್ರೆ ಶಿಷ್ಟಾಚಾರ ಅಂತೂ ಆಗ್ಬೇಕಲ್ವಾ. ಶಿಷ್ಟಾಚಾರ ಮುಖ್ಯಮಂತ್ರಿಗಳನ್ನ ಕರೀದೇನೇನೆ ಅಥವಾ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ರು, ನನಗೆ ಬೇರೊಂದು ಕಾರ್ಯಕ್ರಮ ಇದೆ, ಅದರಿಂದ ನೀವು 1-2 ದಿವಸ ಮುಂದಕ್ಕೆ ಹಾಕೊಳ್ಳಿ. ಏನು ಅದರಲ್ಲಿ ತೊಂದರೆ ಆಗ್ತಾ ಇತ್ತು ಗೊತ್ತಿಲ್ಲ ನನಗೆ. ಮಾನ್ಯ ಗಡ್ಕರಿ ಅವರು ಬಹಳ ಕ್ರಿಯಾಶೀಲ ಸಚಿವರು ಅಂತ ಹೇಳಿ ನಾವೆಲ್ಲ ಕೇಳಿದ್ದೇವೆ. ಬಹಳ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಅವ್ರ ಇಲಾಖೆಗೆ ಸಂಬಂಧಪಟ್ಟಾಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವೆಲ್ಲ ಕೇಳಿದ್ದೀವಿ. ನಮ್ಮ ರಾಜ್ಯಕ್ಕೂ ಕೂಡ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಉದಾಹರಣೆ ಮೈಸೂರು ಎಕ್ಸ್ಪ್ರೆಸ್ ವೇ ಕೊಟ್ಟಂಥ ಸಂದರ್ಭ ಇವೆಲ್ಲ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಆದರೆ ಒಂದು ಯೋಜನೆಯನ್ನು ಉದ್ಘಾಟನೆ ಮಾಡೋದಕ್ಕೆ 1-2 ದಿವಸ ಮುಂದಕ್ಕಾಗುವಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಏನು ಹೇಳಕ್ಕಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.